ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈ ವಿಡಿಯೋದಲ್ಲಿ ಪ್ರತಿದಿನ ಬಳಸುವಂಥ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪರವಾಗಿಲ್ಲ, ಇದನ್ನು ಹಿಂದಿಯಲ್ಲಿ ಕೋಯಿ ಬಾತ್ ನಹಿ, ನನ್ನಿಂದ ತಪ್ಪಾಯಿತು ಕ್ಷಮಿಸಿ ಅಂತ ಯಾರಾದರೂ ಕೇಳಿದಾಗ ನಾವು ಹೇಳ್ತೀವಲ್ವಾ, ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಇದನ್ನು ಕೋಯಿ ಬಾತ್ ನಹಿ, ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅಲ್ಲ, ಪರವಾಗಿಲ್ಲ ಅನ್ನೋ ಅರ್ಥದಲ್ಲಿ ಹಿಂದಿಯಲ್ಲಿ ಕೋಯಿ ಬಾತ್ ನಹಿ ಅಂತ ಬಳಸ್ತೀವಿ. ಪರವಾಗಿಲ್ಲ ಕೋಯಿ ಬಾತ್ ನಹಿ. ಸ್ವಲ್ಪ ಹೊತ್ತು, ಇಲ್ಲಿ ಸ್ವಲ್ಪ, ತೋಡಿ, ಹೊತ್ತು ಇದನ್ನು ಹಿಂದಿಯಲ್ಲಿ ದೇರ್, ಸ್ವಲ್ಪ ಹೊತ್ತು, ತೋಡಿ ದೇರ್. ಇಲ್ಲಿ ನೋಡಿ, ತೋಡ ಅಂತ ಬಳಸ್ತಿಲ್ಲ, ಸ್ವಲ್ಪ ಅನ್ನೋದನ್ನು ನಾವು ತೋಡ, ತೋಡಿ, ತೋಡೆ ವಾಕ್ಯಕ್ಕನುಗುಣವಾಗಿ, ಅರ್ಥಕ್ಕನುಗುಣವಾಗಿ ಬಳಸ್ತೀವಿ. ಇಲ್ಲಿ ಸ್ವಲ್ಪ ಅನ್ನೋದನ್ನು ತೋಡಿ ಅಂದರೆ ಸ್ತ್ರೀಲಿಂಗದಲ್ಲಿ ಬಳಸ್ತಿದ್ದೀವಿ. ಯಾಕೆ ಹೇಳಿ? ಯಾಕೆ ಅಂದರೆ ದೇರ್ ಅನ್ನೋದು ಹಿಂದಿಯಲ್ಲಿ ಸ್ತ್ರೀಲಿಂಗ, ಅದಕ್ಕೆ ಇಲ್ಲಿ ನಾವು ತೋಡಿ ಅಂತ ಬಳಸ್ತೀವಿ. ಸ್ವಲ್ಪ ಹೊತ್ತು, ತೋಡಿ ದೇರ್. ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ, ಇದನ್ನು ಹಿಂದಿಯಲ್ಲಿ ತೋಡಿ ದೇರ್ ಮೇ ಆವುಂಗ ಪುಲ್ಲಿಂಗದಲ್ಲಿ, ಆವುಂಗಿ ಸ್ತ್ರೀಲಿಂಗದಲ್ಲಿ. ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ, ತೋಡಿ ದೇರ್ ಮೇ ಆವುಂಗ ಪುಲ್ಲಿಂಗದಲ್ಲಿ ಇಳ್ತೀವಿ, ತೋಡಿ ದೇರ್ ಮೇ ಆವುಂಗಿ ಸ್ತ್ರೀಲಿಂಗದಲ್ಲಿ. ಇಲ್ಲಿ ಸ್ವಲ್ಪ ಹೊತ್ತು ಅನ್ನೋದನ್ನು ತೋಡಿದೆ. ಬಸ್ ಹತ್ತು, ಇಲ್ಲಿ ಹತ್ತು ಇದನ್ನು ಹಿಂದಿಯಲ್ಲಿ ಚಡೋ, ಮರ ಹತ್ತು, ಪೇಡ್ ಚಡೋ. ಬೈಕ್ ಹತ್ತು, ಇಲ್ಲಿ ಹತ್ತು ಅನ್ನೋದನ್ನು ಚಡೋ ಅಂತ ಬಳಸ್ತೀವಿ. ಬಸ್ ಹತ್ತು, ಬಸ್ ಪರ್ ಚಡೋ. ಬೈಕ್ ಹತ್ತು, ಬೈಕ್ ಪರ್ ಚಡೋ. ಸೈಕಲ್ ಹತ್ತು, ಸೈಕಲ್ ಪರ್ ಚಡೋ. ಮೇಲೆ ಅನ್ನೋದನ್ನು ಹಿಂದಿಯಲ್ಲಿ ಪರ್ ಅಂತ ಬಳಸ್ತೀವಿ. ಮೇಲೆ ಅಂತ ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ, ಈಗ ಬಸ್ ಮೇಲೆ ಹತ್ತು, ಮರದ ಮೇಲೆ ಹತ್ತು, ಮೇಲೆ ಅನ್ನೋದನ್ನು ಇಲ್ಲಿ ಪರ್ ಅಂತ ಬಳಸ್ತೀವಿ. ಬಸ್ ಹತ್ತು, ಬಸ್ ಪರ್ ಚಡೋ. ಮರ ಹತ್ತು, ಪೇಡ್ ಪರ್ ಚಡೋ. ಮರ ಇದನ್ನು ಹಿಂದಿಯಲ್ಲಿ ಪೇಡ್, ಪೇಡ್ ಪರ್ ಚಡೋ. ಸೈಕಲ್ ಹತ್ತು, ಸೈಕಲ್ ಪರ್ ಚಡೋ. ಬೈಕ್ ಹತ್ತು, ಬೈಕ್ ಪರ್ ಚಡೋ ಅಂತ ಬಳಸ್ತೀವಿ. ಇಲ್ಲಿ ಬಸ್ ಹತ್ತು, ಬಸ್ ಪರ್ ಚಡೋ. ಬಸ್ನಿಂದ ಇಳಿ, ಇಳಿ ಉತ್ರೋ. ಬಸ್ನಿಂದ, ಇಲ್ಲಿ ಇಂದ ಅನ್ನೋದನ್ನು ನಾವು ಹಿಂದಿಯಲ್ಲಿ ಸೆ ಅಂತ ಬಳಸ್ತೀವಿ. ಬಸ್ನಿಂದ ಬಸ್ ಸೆ ಇಳಿ ಉತ್ರೋ. ಬಸ್ನಿಂದ ಇಳಿ, ಬಸ್ ಸೆ ಉತ್ರೋ. ಬಸ್ ಹತ್ತು, ಬಸ್ ಪರ್ ಚಡೋ. ಬಸ್ಸಿಂದ ಇಳಿ, ಬಸ್ ಸೆ ಉತ್ರೋ. ಕೆಳಗೆ ಕೂತ್ಕೋ, ಕೆಳಗೆ ಇದನ್ನು ಹಿಂದಿಯಲ್ಲಿ ನೀಚೆ. ಕೂತ್ಕೋ, ಬೈಟೋ. ಕೆಳಗೆ ಕೂತ್ಕೋ, ನೀಚೆ ಬೈಟೋ. ಕೆಳಗೆ ಕೂತ್ಕೊಳ್ಳಿ ಅಂತ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳಿದಾಗ, ಇಲ್ಲಿ ಕೂತ್ಕೊಳ್ಳಿ ಅನ್ನೋದನ್ನು ಹಿಂದಿಯಲ್ಲಿ ಬೈಟಿಯೇ, ಬೈಟಿಯೇ ಅಂತ ಬಳಸ್ತೀವಿ. ಬೈಟಿಯೇ, ಬೈಟಿಯೇ. ಕೆಳಗೆ ಕೂತ್ಕೋ, ನೀಚೆ ಬೈಟೋ. ಕೆಳಗೆ ಕೂತ್ಕೊಳ್ಳಿ, ನೀಚೆ ಬೈಟಿಯೇ. ಮೇಲ್ ಕೂತ್ಕೋ, ಇಲ್ಲಿ ಮೇಲೆ ऊपर. ಕೂತ್ಕೋ, ಬೈಟೋ. ಮೇಲ್ ಕೂತ್ಕೋ, ऊपर ಬೈಟೋ. ಮೇಲ್ ಕೂತ್ಕೊಳ್ಳಿ ಅಂತ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ऊपर ಬೈಟಿಯೇ. ಎದ್ದೇಳು, ಉಠೋ. ಎದ್ದೇಳು, ಉಠೋ. ಇಲ್ಲಿಂದ, ಇಲ್ಲಿ ಇದನ್ನು ಹಿಂದಿಯಲ್ಲಿ ಯಹ ಅಂದರೆ ಹತ್ರದಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಯಹ, ಅದೇ ಅಲ್ಲಿ ಅಂತ ದೂರದಲ್ಲಿ ಹೇಳ್ಬೇಕಾದ್ರೆ ವಹ. ಇಲ್ಲಿ ಯಹ, ಅಲ್ಲಿ ವಹ. ಇಲ್ಲಿಂದ, ಇಲ್ಲಿ ಇಂದ ಸೆ ಅಂತ ಹಿಂದಿಲಿ ಬಳಸ್ತೀವಿ. ಇಲ್ಲಿಂದ ಯಹಾಸೆ, ಅಲ್ಲಿಂದ ವಹಾಸೆ. ಇಲ್ಲಿಂದ ಎದ್ದೇಳು, ಇಲ್ಲಿ ಎದ್ದೇಳು ಉಟೋ. ಇಲ್ಲಿಂದ ಎದ್ದೇಳು, ಯಹಾಸೆ ಉಟೋ. ಅಲ್ಲಿಂದ ಎದ್ದೇಳು, ವಹಾಸೆ ಉಟೋ. ಇಲ್ಲಿ ಇಲ್ಲಿಂದ ಯಹಾಸೆ, ಅಲ್ಲಿಂದ ವಹಾಸೆ ಅಂತ ಬಳಸ್ತೀವಿ. ಹತ್ತಿರದಲ್ಲಿ ಹೇಳ್ಬೇಕಾದ್ರೆ ನಾವು ಕನ್ನಡದಲ್ಲಿ ಇಲ್ಲಿಂದ ಇಲ್ಲಿ ಅಂತ ಬಳಸ್ತೀವಿ, ಇದನ್ನು ಹಿಂದಿಯಲ್ಲಿ ಯಹ. ಅಲ್ಲಿಂದ ಅಲ್ಲಿ ಅಂತ ಹೇಳ್ಬೇಕಾದ್ರೆ ದೂರದಲ್ಲಿ ಇದನ್ನು ಹಿಂದಿಯಲ್ಲಿ ವಹ. ಇಲ್ಲಿಂದ ಯಹಾಸೆ, ಅಲ್ಲಿಂದ ವಹಾಸೆ. ಇನ್ನು ಇಲ್ಲ, ಅಪ್ಪ ಬಂದ್ರ. ಇನ್ನು ಇಲ್ಲ ಅಂತ ಉತ್ತರ ಹೇಳ್ಬೇಕಾದ್ರೆ ಇಲ್ಲಿ ಇನ್ನೂ ಇಲ್ಲ ಇದನ್ನು ಹಿಂದಿಯಲ್ಲಿ ಅಭಿ ನಹಿ ಅಥವಾ ಅಭಿ ಭಿ ನಹಿ ಈ ಥರ ಏನಾದರೂ ಬಳಸ್ಬೋದು. ಇನ್ನೂ ಇಲ್ಲ, ಅಭಿನಯಿ ಅಥವಾ ಅಭಿಭಿನಯಿ. ಇನ್ನೊಂದು ಕೂಡ ಬಳಸ್ಬೋದು, ಅಭಿ ತಕ್. ಅಪ್ಪ ಬಂದ್ರ ಅಂತ ಹೇಳಬೇಕಾದ್ರೆ ಅಭಿನಹಿ ಅಥವಾ ಅಭಿಭಿನಯಿ
ಅಥವಾ ಅಭಿ ತಕ್ ನಹಿ. ಇಲ್ಲಿ ಇನ್ನೂ ಇಲ್ಲ ಅನ್ನೋದನ್ನು ಹಿಂದಿಯಲ್ಲಿ ಅಭಿ ನಹಿ, ಅಭಿ ಭಿ ನಹಿ, ಅಭಿ ತಕ್ ನಹಿ. ಇದನ್ನು ಇಲ್ಲಿಡು, ಇದನ್ನು ಹಿಂದಿಯಲ್ಲಿ ಇಸ್ಕೋ. ಇವನನ್ನು, ಇವಳನ್ನು, ಇದನ್ನು ಮೂರನ್ನು ಕೂಡ ಹಿಂದಿಯಲ್ಲಿ ಇಸ್ಕೋ ಅಂತ ಬಳಸ್ತೀವಿ. ಅಂದರೆ ಹತ್ರದಲ್ಲಿದ್ದಾಗ ಇಸ್ಕೋ. ಇಲ್ಲಿ ಯಹ ಇಡು ರಖೋ. ಇದನ್ನು ಇಲ್ಲಿಡು, ಇಸ್ಕೋ ಯಹ ರಖೋ. ಇದನ್ನು ಅಲ್ಲಿಡು, ಅಲ್ಲಿ ವಹ, ದೂರದಲ್ಲಾದರೆ ವಹ. ಇದನ್ನು ಇಸ್ಕೋ, ಅಲ್ಲಿ ವಹ, ಇಡು ರಖೋ. ಇಲ್ಲಿ ಯಹ, ಅಲ್ಲಿ ವಹ. ಇದನ್ನು ಅಲ್ಲಿಡು, ಇಸ್ಕೋ ವಹ ರಖೋ. ಅದನ್ನು ಅಂತ ಬಳಸಬೇಕಾದ್ರೆ ಅದನ್ನು ಉಸ್ಕೋ, ದೂರದಲ್ಲಿ ಇಡಬೇಕಾದ್ರೆ ಉಸ್ಕೋ. ಅದನ್ನು ಇಲ್ಲಿಡು, ಉಸ್ಕೋ ಯಹ ರಖೋ. ಅದನ್ನು ಅಲ್ಲಿಡು ಅಂತ ಹೇಳ್ಬೇಕಾದ್ರೆ ಉಸ್ಕೋ ವಹ ರಖೋ ಅಂತ ಬಳಸ್ತೀವಿ. ಹತ್ರ ಇದ್ದಾಗ ಇದನ್ನು ಇಸ್ಕೋ, ದೂರದಲ್ಲಿದ್ದಾಗ ಅದನ್ನು ಉಸ್ಕೋ. ಅದೇ ಇಲ್ಲಿ ಅನ್ನೋದನ್ನ ಹತ್ರದಲ್ಲಿ ಯಹ, ಅಲ್ಲಿ ಅನ್ನೋದನ್ನ ವಹ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದನ್ನ ಎಲ್ಲಿಡಬೇಕು, ಇಲ್ಲಿ ನೋಡಿ ಎಲ್ಲಿ, ಇದನ್ನ ಕಹ. ಇಲ್ಲಿ ಯಹ, ಅಲ್ಲಿ ವಹ. ಎಲ್ಲಿ ಅಂತ ಕೇಳಬೇಕಾದ್ರೆ ಕಹ. ಇಡಬೇಕು ರಕ್ನಾ ಹೇ, ಇಡು ರಖೋ. ಇಡಬೇಕು ರಕ್ನಾ ಹೇ. ಇದನ್ನು ಎಲ್ಲಿಡಬೇಕು, ಇಸ್ಕೋ ಕಹ ರಕ್ನಾ ಹೇ. ಇಲ್ಲಿ ಇದನ್ನು ಇಸ್ಕೋ, ಎಲ್ಲಿ ಕಹ, ಇಡಬೇಕು ರಕ್ನಾ ಹೇ. ಇದನ್ನು ಎಲ್ಲಿಡಬೇಕು, ಇಸ್ಕೋ ಕಹ ರಕ್ನಾ ಹೇ. ಅದನ್ನು ಎಲ್ಲಿಡಬೇಕು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಅದನ್ನು ಉಸ್ಕೋ, ಉಸ್ಕೋ ಕಹ ರಕ್ನಾ ಹೇ ಅಂತ ಬಳಸ್ತೀವಿ. ಹಿಡ್ಕೋ ಅನ್ನೋದನ್ನ ಪಕಡೋ, ಹಿಡ್ಕೋ ಪಕಡೋ. ಬಾಲ್ ಹಿಡ್ಕೋ, ಬಾಲ್ ಪಕಡೋ. ನನ್ನ ಕೈ ಹಿಡ್ಕೋ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನನ್ನ, ಮೇರೆ, ಕೈ ಇದನ್ನ ಹಾತ್, ಹಿಡ್ಕೋ ಪಕಡೋ. ನನ್ನ ಕೈ ಹಿಡ್ಕೋ, ಮೇರೆ ಹಾತ್ ಪಕಡೋ. ನನ್ನ ಕೈ ಹಿಡ್ಕೋ ಅಂತ ಹೇಳ್ಬೇಕಾದ್ರೆ ಮೇರೆ ಹಾತ್ ಪಕಡೋ. ತಗೋ ಇದನ್ನ ಲೇಲೋ, ತಗೋ ಲೇಲೋ. ತಗೋ ಬೇಡ ಮತ್ಲೋ. ಇಲ್ಲಿ ಬೇಡ ಇದನ್ನ ಹಿಂದಿಯಲ್ಲಿ ಮತ್ತಂತ ಬಳಸ್ತೀವಿ. ಯಾವುದೇ ಕ್ರಿಯಾಪದದ ಜೊತೆ ನಾವು ಬೇಡ ಅಂತ ಬಳಸಿದಾಗ ಹಿಂದಿಯಲ್ಲಿ ನಾವು ಮತ್ತಂತ ಬಳಸ್ತೀವಿ. ತಗೋಬೇಡ ಮತ್ಲೋ, ತಗೋ ಲೇಲೋ. ತಗೋಬೇಡ ಮತ್ಲೋ. ತಗೋಬೇಕು ಅನ್ನೋದನ್ನ ಲೇನಾ ಚಾಹಿಯೆ. ಇಲ್ಲಿ ಬೇಕು ಚಾಹಿಯೆ, ತಗೋಬೇಕು ಲೇನಾ ಚಾಹಿಯೆ. ಇಲ್ಲಿ ತಗೋ ಲೇಲೋ. ತಗೋಬೇಕು ಅಂತ ಹೇಳ್ಬೇಕಾದ್ರೆ ಲೇನಾ ಚಾಹಿಯೆ. ತಗೋಬಾರದು ಇದನ್ನ ಲೇನಾ ನಹಿ ಚಾಹಿಯೆ. ಇಲ್ಲಿ ಬೇಡ ಅಥವಾ ಬಾರದು ಅನ್ನೋದನ್ನ ನಾವು ನಹಿ ಚಾಹಿಯೆ ಅಂತ ಬಳಸ್ತೀವಿ. ತಗೋಬಾರದು ಲೇನಾ ನಹಿ ಚಾಹಿಯೆ. ತಗೋಬೇಕು ಲೇನಾ ಚಾಹಿಯೆ, ತಗೋಬಾರದು ಲೇನಾ ನಹಿ ಚಾಹಿಯೆ. ಇದನ್ನು ತಗೋ, ಇಲ್ಲಿ ಇದನ್ನು ಇಸ್ಕೋ ಅಂತ ಬಳಸ್ತೀವಿ. ತಗೋ ಲೇಲೋ. ಇದನ್ನು ತಗೋ, ಇಸ್ಕೋ ಲೇಲೋ. ಇದನ್ನು ತಗೋಬೇಡ, ಇಸ್ಕೋ ಮತ್ಲೋ. ಇಲ್ಲಿ ಇದನ್ನು ಇಸ್ಕೋ, ತಗೋಬೇಡ ಮತ್ಲೋ. ಇದನ್ನು ತಗೋಬೇಡ, ಇಸ್ಕೋ ಮತ್ಲೋ. ಇದನ್ನು ತಗೋಬೇಕು ಅಂತ ಹೇಳ್ಬೇಕಾದ್ರೆ ಇಸೆ ಲೇನಾ ಚಾಹಿಯೆ. ಇಲ್ಲಿ ಇಸೆ ಅಂತನಾದರೂ ಬಳಸ್ಬೋದು, ಇಸ್ಕೋ ಅಂತನಾದರೂ ಬಳಸ್ಬೋದು. ತಗೋಬೇಕು ಲೇನಾ ಚಾಹಿಯೆ, ಇದನ್ನು ತಗೋಬೇಕು, ಇಸೆ ಲೇನಾ ಚಾಹಿಯೆ. ಅಂದರೆ ಹತ್ರದಲ್ಲಿ ಯಾವುದೋ ವಸ್ತು ಇದೆ, ಇದನ್ನು ತಗೋಬೇಕು ಅಂತ ಹೇಳಬೇಕಾದ್ರೆ ಇಸೆ ಲೇನಾ ಚಾಹಿಯೆ. ಇದನ್ನು ತಗೋಬಾರ್ದು, ಇಲ್ಲಿ ತಗೋಬಾರ್ದು ಲೇನಾ ನಹಿ ಚಾಹಿಯೆ. ಇದನ್ನು ತಗೋಬಾರ್ದು, ಇಸೆ ಲೇನಾ ನಹಿ ಚಾಹಿಯೆ. ಇಲ್ಲಿ ನೀವು ಇಸ್ಕೋ ಅಂತನಾದರೂ ಬಳಸ್ಬೋದು ಅಥವಾ ಇಸೆ ಅಂತನಾದರೂ ಬಳಸ್ಬೋದು. ಇದನ್ನು ತಗೋಬಾರ್ದು, ಇಸೆ ಲೇನಾ ನಹಿ ಚಾಹಿಯೆ. ಅದೇ ಅದನ್ನು ಅಂತ ಬಳಸ್ಬೇಕಾದ್ರೆ ನಾವು ಉಸ್ಕೋ ಅಂತ ಬಳಸ್ತೀವಿ. ಅದನ್ನು ತಗೋ, ಉಸ್ಕೋ ಲೇಲೋ. ಅದನ್ನು ತಗೋಬೇಡ, ಉಸ್ಕೋ ಮತ್ಲೋ. ಅದನ್ನು ತಗೋಬೇಕು, ದೂರದಲ್ಲಿದ್ದಾಗ ಏನಂತ ಹೇಳ್ತೀವಿ, ಉಸ್ಕೋ ಲೇನಾ ಚಾಹಿಯೆ. ಅದನ್ನು ತಗೋಬೇಕು, ಉಸ್ಕೋ ಲೇನಾ ಚಾಹಿಯೆ. ಅದನ್ನು ತಗೋಬಾರ್ದು, ಇಲ್ಲಿ ಅದನ್ನು ಉಸ್ಕೋ, ಉಸ್ಕೋ ಲೇನಾ ನಹಿ ಚಾಹಿಯೆ ಅಂತ ಬಳಸ್ತೀವಿ. ಹತ್ರದಲ್ಲಿದ್ದಾಗ ಇಸ್ಕೋ, ದೂರದಲ್ಲಿದ್ದಾಗ ಉಸ್ಕೋ ಅಂತ ಬಳಸ್ತೀವಿ. ಇಲ್ಲಿ ನಾವು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ, ಇವನನ್ನು, ಇವಳನ್ನು, ಇದನ್ನು ಅಂತ ಹೇಳ್ಬೇಕಾದ್ರೆ ನಾವು ಇಸ್ಕೋ ಅಂತ ಬಳಸ್ತೀವಿ. ಅವನನ್ನು ಅಂದರೆ ಹತ್ರ ಇದ್ದಾಗ ಇಸ್ಕೋ ಅಂತ ಬಳಸ್ತೀವಿ. ಅವನನ್ನು, ಅವಳನ್ನು, ಅದನ್ನು ಅಂತ ದೂರದಲ್ಲಿದ್ದಾಗ ನಾವು ಉಸ್ಕೋ ಅಂತ ಬಳಸ್ತೀವಿ. ಉಸ್ಕೋ, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.